ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಸಿದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರೆಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇವೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗ್ಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯ ಮನೆಯವರು ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗ್ಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಇಲ್ಲಿ ಕರ್ತನ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. 1 ಅರಸುಗಳು 17ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ ನಾವು ಓದ್ತೇವೆ. 14ನೇ ವಾಕ್ಯದವರೆಗೂ ಅಲ್ಲಿ ಎಲಿಯ ದೇವರ ಆಲೋಚನೆಗೆ ಸೇವೆ ಮಾಡುತ್ತಿದ್ದಂತ ಒಬ್ಬ ಸೇವಕ ಮತ್ತು ಪ್ರವಾದಿ. ಎಲಿಯನಿಂದ ಪ್ರವಾದಿ ಮತ್ತು ಕರ್ತನ ದಾಸನು, ದೇವರಿಗಾಗಿ ಜೀವಿಸಿದಂತ ಅಮೂಲ್ಯವಾದಂತ ಭಕ್ತನು. ಇದನ್ನು ದೇವರಿಂದ ಬರುವಂತದನ್ನೇ ಮಾತ್ರ ಅಪೇಕ್ಷೆ ಪಡುವಂಥದ್ದು. ದೇವರೇನಾದರೂ ಕೊಟ್ಟರೆ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಂತ ವ್ಯಕ್ತಿ. ದೇವರನ್ನು ಬಹಳ ಅದ್ಭುತವಾದ ರೀತಿಯನ್ನು ಸಾಗಿಸಲಿದೆ. ಆತನ ಬರಗಾಲದಲ್ಲೂ ದೇವರನ್ನು ಕೈ ಬಿಡಲಿಲ್ಲ. ಅವನಿಗೆ ಅನ್ನಪಾನ ಇಲ್ಲದ ಸಮಯದಲ್ಲೂ ದೇವರು ಒಂದು ಕಾಗೆಯನ್ನ ಕಳಿಸಿ ಆ ಕಾಗೆ ಮೂಲಕ ಅವನಿಗೆ ರೊಟ್ಟಿ ಮಾಂಸವನ್ನ ತಂದು ಪ್ರತಿದಿನ ಅವನಿಗೆ ಆಹಾರವನ್ನ ಒಂದು ಕಾಗೆ ಕೊಟ್ಟು ಹೋಗ್ತಾರೆ. ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಎಲಿಯ ಅದೆಷ್ಟು ಆಶೀರ್ವಾದ ಹೊಂದಿದ, ದೇವರಿಗೆ ಎಷ್ಟು ಹತ್ತಿರ ಇದ್ದ, ದೇವರಿಗೆ ಎಷ್ಟು ಪ್ರೀತಿಸ್ತಾ ಇದ್ದ. ಕಾಗೆ ಏನೇ ಕೊಟ್ಟರು ಅದನ್ನು ತಿನ್ನಾಕುವಂತ ಒಂದು ಪಕ್ಷಿ. ಅಂತ ಒಂದು ಪಕ್ಷಿ ಕೈಯಲ್ಲಿ ದೇವರು ಆಜ್ಞಾಪಿಸಿ ಆ ಕಾಗೆ ಮೂಲಕ ಅವನಿಗೆ ರೊಟ್ಟಿ ಮಾಂಸವನ್ನ ಪ್ರತಿದಿನ ಆಹಾರ ತಂದು ಕೊಡ್ತಾ ಇದೆ. ಇದು ಎಲಿಯನ ಮೇಲೆ ದೇವರು ಇಟ್ಟ ಆ ಪ್ರೀತಿ. ಹಲ್ಲೆಲೂಯ. ಇದನ್ನು ನಾವು ಬಹಳ ಚಂದವಾಗಿರೋ ವಾಕ್ಯ. ಅದು ಆ ವಾಕ್ಯದಲ್ಲಿ ನಾವು ನೋಡುವಾಗ 2-3 ತರುವಾಯ ಯೆಹೋವನು ಎಲಿಯನಿಗೆ, ನಾವು ನೋಡಿ 4ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವದಿಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾಂತ್ಯ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸವು ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಹಲ್ಲೆಲೂಯ. ಎಷ್ಟು ಅದ್ಭುತವಾದಂತ ಮಾತು. ಎಲಿಯನಿಗೆ ಅವನು ಎಲ್ಲಿ ಇದ್ನೋ ದೇವರು ಹೇಳ್ತಾ ಇದ್ದಾರೆ, ನೀನು ಈ ಹಳ್ಳದ ಹತ್ರ ಇರು,
ಈ ಹಳ್ಳದ ನೀರು ನಿನಗೆ ಪಾನವಾಗಿರಲಿ. ನಾನೊಂದು ಕಾಗೆನ ನೆನೆಸಿದ್ದೀನಿ, ನಿನಗೆ ಊಟ ತಂದುಕೊಡುತ್ತೆ. ಆ ಕಾಗೆ ಮುಂಜಾನೆ ಸಾಯಂಕಾಲ 2 ಹೊತ್ತು ನಿನಗೆ ರೊಟ್ಟಿಯನ್ನ ಮಾಂಸವನ್ನ ತಂದುಕೊಡುತ್ತೆ. ಅಲ್ಲೆಲ್ಲ ಅದು ಪ್ರತಿದಿನ ಕಾಗೆ ಹಾಗೇ ಮಾಡ್ತಾ ಬಂದು ಎಲಿಯ ಆ ಒಂದು ಹಳ್ಳದ ಪಕ್ಕದಲ್ಲೇ ಇದ್ದು ಆ ಅನ್ನಪಾನಗಳನ್ನ ತೆಗೆದುಕೊಳ್ತಿದ್ದ. ತುಂಬಾ ಚೆನ್ನಾಗಿ ಸಾಕಿದ್ರು ದೇವರು. ಅಲ್ಲೆಲ್ಲ ಇವತ್ತು ಆ ಎಲಿಯ ದೇವರಿಗೆ ಸಮೀಪಸ್ಥನಾಗಿರೋದಕ್ಕೆ ಅಷ್ಟು ಪ್ರೀತಿಸ್ತಾ ಇದ್ದಾನೆ ದೇವರನ್ನ, ದೇವರಿಗಾಗಿ ಜೀವಿಸ್ತಾ ಇದ್ದಾನೆ. ದೇವರ ಅವನಿಗೆ ಬೇಕಾದನ್ನ ಹುಡುವಾಗಿ ಒದಗಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ನಾವು ನೋಡ್ತೇವೆ, ಎಲಿಯ ಕಾಗೆ ರೊಟ್ಟಿ ಮಾಂಸ ತಂದ್ಕೊಟ್ಟಾಯಿತು. ಇಲ್ಲಿ ಸ್ವಲ್ಪ ಬರ ಇದೆ. ಈಗ ನೆಕ್ಸ್ಟ್ ನೀನು ಮತ್ತೊಂದು ಜಾಗಕ್ಕೆ ಹೋಗ್ಬೇಕು. ಈಗೆಲ್ಲೋಯ್ತು ನಾನು ನೋಡ್ತೇವೆ, ದೇವರು ಚಾರಪ್ತ ದೇಶದ ವಿಧವೆ ಮನೆ ಕಳಿಸಿದ್ರು. ಆ ವಿಧವೆ ಆ ದಿನ ತನ್ನ ಮಗನಿಗೂ ಅವಳಿಗೂ ಒಂದು ರೊಟ್ಟಿ ಮಾಡಿ ತಿನ್ಕೊಂಡ್ರೆ ಅವಳ ಮನೆಯಲ್ಲಿ ಊಟ ಇಲ್ಲ. ಇನ್ನೇನು ನಾವು ಸಾಯಬೇಕು, ಆಹಾರ ಇಲ್ಲ ಮನೆ ಅಂತ ಕುಟುಂಬ. ದೇವ್ರು ಹೇಳಿದ್ರು, ಇಲ್ಲಿಯ ಈಗ ನೀನು ಆ ವಿಧವೆ ಮನೆಗೆ ಹೋಗು. ಆ ವಿಧವೆ ಕಟ್ಟಿಗೆ ಹಾರಿಸ್ತಾ ಇದ್ದಾಳೆ. ಎಲಿಯನಿಗೆ ಎದುರುಗೊಳ್ತಾಳೆ. ಎಲಿಯ ನೋಡ್ತಾ ಇದ್ದಾಳೆ. ಅವಳು ಕಟ್ಟಿಗೆ ಹಾರಿಸಿಕೊಂಡು, ಇವತ್ತು ನಾನು ರೊಟ್ಟಿ ಮಾಡಬೇಕು. ಆ ರೊಟ್ಟಿ ಒಂದು ಮಾಡಿ ನಾನು ನನ್ನ ಮಗ ತಿಂದ್ರೆ ನೆಕ್ಸ್ಟ್ ನನಗೆ ಊಟ ಇಲ್ಲ. ಅವಳು ಕಟ್ಟಿಗೆ ಹಾರಿಸ್ಕೊಂತ ಇದ್ದಾಗ ಎಲಿಯ ಎದುರುಗೊಳ್ತಾಳೆ. ಇಲ್ಲಿ ಚಿದೋನ್ಯರ ಚಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದರು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೊಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಅಲ್ಲೆಲೂಯ, ಅಲ್ಲೆಲೂಯ. ಆ ಚಾರಪ್ತ ದೇಶದಲ್ಲಿ ಎಲಿಯ ಎದುರುಗೊಂಡು ಎಲಿಯ ದೇವರು ಹೇಳಿದ್ರು ಎಲಿಯನಿಗೆ, ಎಲಿಯ ಇಲ್ಲಿ ಸಾಕು, ಈಗ ಆ ವಿಧವೆ ಮನೆಗೆ ನಾನು ಕಳಿಸ್ತಾ ಇದ್ದೀನಿ. ಆ ತಾಯಿ ಮನೆಗೆ ಅನ್ನಪಾನ ಆಶೀರ್ವಾದ ಆಗಬೇಕು. ನೀನು ಹೋಗ್ಬೇಕು, ನಾನು ನಿನ್ನನ್ನು ಅಲ್ಲೇ ಸಾಕ್ತೀನಿ. ಅಲ್ಲಿ ಬರ ಇದೆ. ಅಲ್ಲೆಲೂಯ. ಎಲಿಯ ಆ ವಿಧವೆಯನ್ನು ಎದುರುಕೊಳ್ತಾ ಇದ್ದಾಗ, ಅಮ್ಮ ಒಂದು ತಂಬಿಗೆ ನನಗೆ ನೀರು ಬೇಕು. ಅವಳು ಹೋಗ್ತಾ ಇದ್ದಾಗೆ, ಅಮ್ಮ ಒಂದು ರೊಟ್ಟಿ, ಒಂದು ತುಂಡು ರೊಟ್ಟಿನೂ ನನಗಾಗಿ. ಆಗ ಅವಳು ಹೇಳ್ತಾಳೆ, ಅವಳ ಮನೆಯಲ್ಲಿರುವಂತ ಪರಿಶ್ರಮ, ಅವಳು ಹೇಗೆ ಹೇಳ್ತಾನೆ, ಅವಳ ಮನೆಯಲ್ಲಿರುವಂತ ಕಷ್ಟ. ಎಲಿಯನ ಒಂದು ತುಂಡು ರೊಟ್ಟಿ ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳು ಹೊರತಾಗಿ ಬೇರೆ ಏನೂ ಇಲ್ಲ. ನನ್ನ ಮನೆಯಲ್ಲಿರೋ ಪರಿಶ್ರಮ ಹೇಳ್ತೀನಿ ಹೇಳು. ನಾನು ತುಂಬಾ ಬಡವಿ, ನನ್ನ ಮನೇಲಿ ಏನೂ ಇಲ್ಲ. ಒಂದೇ ಒಂದು ಮೊಗೆ ಹಿಟ್ಟಿದೆ, ಒಂದು ಸ್ವಲ್ಪ ಎಣ್ಣೆ ಇದೆ. ಅದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಅವಳೆಲ್ಲ ಅವಳ ಪರಿಶ್ರಮ ಎಲ್ಲ ಹೇಳ್ಕೊಂಡ್ರು. ಅವಳ ಕಷ್ಟ, ಅವಳಿರುವಂತ, ಅವಳ ಮನೆಯಲ್ಲಿರುವಂತ ಬಡತನ ಎಲಿಯ ಮುಂದೆ ಹೇಳ್ಕೊಂಡು, ಆಗ ಹೊರತಾಗಿ ಏನು ಇರುವುದಿಲ್ಲ. ಆಗ 2 ರೊಟ್ಟಿಗಳನ್ನು ಹೆಕ್ಕಿ, 2 ಕಟ್ಟಿಗೆಗಳನ್ನು ಹೆಕ್ಕಿ, ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು
2 ರೊಟ್ಟಿ, ಈ ಒಂದು ಸೌದೆ ತಗೊಂಡು ಹೋಗ್ತಾ ಇರೋದು, ನಾನು 2 ರೊಟ್ಟಿ ಸುಡಬೇಕು, ಅದನ್ನ ನನ್ನ ಮನೆಗೆ ಬಂದು ನನಗೆ ಬಂದು, ಆಮೇಲೆ ನಮ್ಮ ಹತ್ರ ಏನೂ ಇಲ್ಲ, ನಾವಿಬ್ರು ಆಮೇಲೆ ಸಾಯ್ಬೇಕಷ್ಟೇ. ಹಲ್ಲೆಲೂಯಾ ಅಂದಾಗ ಎಂದು ಉತ್ತರ ಕೊಟ್ಟಳು. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳಿರುತ್ತಾನೆ ಅಂದನು. ಹಲ್ಲೆಲೂಯಾ. ನಾವಿದ್ದೇವೆ ಎಲ್ಲಿ ಆಗಿರ್ತೇವೆ, ಅಮ್ಮ ನೀನು 2 ರೊಟ್ಟಿ ಮಾಡು, ಅದ್ರ ಜೊತೆಗೆ ನನಗೊಂದು ಚಿಕ್ಕದ ರೊಟ್ಟಿ ಮಾಡು. ನನ್ನ ದೇವರು ಹೇಳ್ತಾರೆ, ಬರಗಾಲ ಮುಗಿಯುವವರೆಗೂ ನಿನ್ನ ಮನೆಯಲ್ಲಿ ಆ ಮಡಿಕೆಯಲ್ಲಿರುವ ಹಿಟ್ಟು ಮುಗಿಯುವುದಿಲ್ಲ, ಎಣ್ಣೆ ಇರುವುದಿಲ್ಲ. ಹೋಗು, ಫಸ್ಟ್ ಅದರಲ್ಲಿ ಒಂದು ನನಗೊಂದು ತೊಂದರೆ ಮಾಡ್ಕೊ. ಹಲ್ಲೆಲೂಯಾ. ಆಗ ಇಲ್ಲಿ ಹೇಳುತ್ತಾನೆ, ಆಗ ಆಕೆ ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ, ನಾವು ನೋಡ್ತೇವೆ, ಹೇಳಿದಂತೆ ಆಕೆಯು ಮಾಡಿ, ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿ ಎಣ್ಣೆ ಮುಗಿದು. ಹಲ್ಲೆಲೂಯಾ. ಇಷ್ಟು ದೊಡ್ಡ ಆಶೀರ್ವಾದ ತಾಯಿಗಳಲ್ಲ. ಬರಗಾಲದಲ್ಲಿ ಇಲ್ಲದ ಪರಿಸ್ಥಿತಿಯಲ್ಲಿ ಅದಕ್ಕೆ ಅಬ್ರಹಾಮ್ ನಾನು ಇಲ್ಲದೇ ಇದ್ದರು ಇಲ್ಲದನ್ನ ಇರೋ ಹಾಗೆ ಮಾಡುವುದೇ, ನಿಮ್ಮ ಹತ್ರ ಏನು ಇಲ್ಲ ಅಂತೆಲ್ಲ ನಾನು ಕೊಡುವ. ಆ ತಾಯಿಗೆ ಅನ್ನ ಇರಲಿಲ್ಲ, ದೇವೇನ್ ಮಾಡಿದ್ರು, ಆ ಬರಗಾಲ ಮುಗಿಯೋವರೆಗೂ ಅವಳಿಗೂ, ಅವಳ ಮಗನಿಗೂ, ಅವಳ ಕುಟುಂಬದವರಿಗೂ, ಎಲಿಯನಿಗೂ, ಸೇವಕರಿಗೂ ಸಾಕಿದ್ರು. ಅದೆಷ್ಟು ಆಶೀರ್ವಾದ. ಇಲ್ಲಿ ನಾವು ಮುಖ್ಯವಾದ ಅಂಶವನ್ನು ಗಮನಿಸಬಹುದು. ಈ ಆಶೀರ್ವಾದ ಬರುವುದಕ್ಕೆ ಒಂದು ಕಾರಣ. ಅದು ಏನು? ಆ ತಾಯಿ 2 ರೊಟ್ಟಿ ಮಾಡಿ ತಾನು ತನ್ನ ಮಗ ಇಬ್ಬರೇ ತಿಂದ್ಬಿಟ್ಟಿದ್ರೆ, ಎಲಿಯನಿಗೆ, ಸ್ವಾಮಿ ನಮಗೆ ಇಲ್ಲ, ನಿನಗೆ ಕೊಡ್ಲಿ ಅಂತ ಹೇಳಿ ವಾಪಸ್ ಕಳಿಸಿದ್ರೆ ಅವರ ಮನೆಯಲ್ಲಿ ಬರ ತುಂಬಿರ್ತಿತ್ತು. ಆದರೆ ಯಾಜಕರಿಗೆ, ಎಲಿಯನಿಗೆ, ಸೇವಕರಿಗೆ ಆ ತಾಯಿ ಏನ್ ಮಾಡಿದ್ರು? ಮೊದಲನೇ ರೊಟ್ಟಿ ಮಾಡಿದ್ದ. ಮೊದಲು ನನಗೊಂದು ಅದರಿಂದ ಒಂದು ಚಿಕ್ಕ ರೊಟ್ಟಿ ತಂದ. ಅವಳು ಮೊದಲು ದೇವರ ಸೇವಕನನ್ನ, ಪ್ರವಾದಿಯನ್ನ ಘನಪಡಿಸಿದ್ರು. ಯಾವಾಗ ದೇವರ ಸೇವಕನ ಕೈಯಿಂದ, ಪ್ರವಾದಿ ಕೈಗೆ ಆ ರೊಟ್ಟಿ ಬಂದ್ರು, ಅದನ್ನು ಆಶೀರ್ವದಿಸ್ತಾರೆ ಅಲ್ವಾ? ಅದನ್ನು ಆಶೀರ್ವಾದ ಬಂತು. ಆ ರೊಟ್ಟಿಯನ್ನು ಆಶೀರ್ವದಿಸಿ, ಅದು ಯಾವಾಗ ಆ ರೊಟ್ಟಿ ಮೇಲೆ ಆಶೀರ್ವಾದ ಬಂತು, ಆ ತಾಯಿ ಮನೆಯಲ್ಲಿ ಹೋಗಿಟ್ಟು ಮುಗಿತಾ ಇಲ್ಲ, ಎಣ್ಣೆ ಮುಗಿತಾ ಇಲ್ಲ. ಅವಳು ಕುಟುಂಬ, ಕರ್ತನ ಸೇವಕನಾದ ಎಲಿಯ, ಎಲ್ಲರೂ ಊಟ ಮಾಡಿ ತೃಪ್ತಿಯಾಗಿ ಆ ಬರಗಾಲ ಎಲ್ಲ ದೇವರನ್ನು ಸಾಕಿಸಲು. ಹಲ್ಲೆಲೂಯಾ. ಮೊದಲು ದೇವರಿಗಾಗಿ ಪ್ರಾಮುಖ್ಯತೆ. ದೇವರಿಗೆ ಮತ್ತಾಯ 6:33 ಹೇಳಿದ್ರೆ, ನೀವು ಮೊದಲು ದೇವರ ರಾಜ್ಯ ಹುಡುಕಿ, ದೇವರ ರಾಜ್ಯದ ನೀತಿಗೆ ತವಕ ಪಟ್ಟರೆ, ಆಮೇಲೆ ನಮಗೆ ಬೇಕಾದ ದೇವರು ಕೊಡುವ.
ದೇವರಿಗೆ ಸನ್ಮಾನಿಸೋರು, ದೇವರ ಅಭಿಷಿಕ್ತರನ್ನ, ಸೇವಕರನ್ನ, ಪ್ರವಾದಿಗಳನ್ನ, ದೇವರ ಆಲಯವನ್ನ ಸನ್ಮಾನಿಸೋರನ್ನ ದೇವರು ಸನ್ಮಾನ ಮಾಡಿ ಅವರ ಮನೆಗೆ ಏನು ಕೊರತೆ ಇತ್ತು ಅದನ್ನೇ ದೇವರು ತುಂಬಿಸಿದ್ರು. ಇದರಿಂದ ನಾವು ಬಹಳಷ್ಟು ಅದ್ಭುತವಾದ ಕಾರ್ಯಗಳನ್ನ ಧ್ಯಾನಿಸಬಹುದು. ಅನೇಕ ಮಾತುಗಳು ಕರ್ತನಿಗೆ ತಿಳಿಸ್ತಾ ಇದೆ. ಇವತ್ತು ನಾವು ಕೊಡೋದ್ರಲ್ಲಿ ನಾವು ಮುಂದಾಗಿರ್ಬೇಕು ಅಂತ ಇದೆ. ಯಾರಾದ್ರೂ ಏನಾದ್ರು ಕೇಳಿದಾಗ ಬಹಳಷ್ಟು ಹಿಂದಿಲ್ಲ, ಮೊದಲು ನನಗಿರ್ಬೇಕು, ಎಲ್ಲ ನನಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ದೇವರು ಹೇಳ್ತಾರೆ ಮೊದಲು, ಅಲ್ಲಿ ಎಲಿಯ ನಾನು ಕೇಳುವಾಗ ಎಲಿಯ ಹೇಳ್ತಾನೆ ಮೊದಲು ನನಗೆ ಒಂದು ಚಿಕ್ಕ ರೊಟ್ಟಿ ತಗೊಂಡು ಫಸ್ಟ್ ನನಗೆ ತಂದುಕೊಡು. ಅವಾಗ ಇಸ್ರಾಯೇಲರ ದೇವರು ನಿನ್ನನ್ನ, ನಿನ್ನ ಮನೆಯನ್ನ ಆಶೀರ್ವಾದ ಮಾಡಿ ನಿನ್ನ ಮಡಕೆಯಿಂದ ಬಿಟ್ಟು ಮುಗಿಯದಂತೆ ಮಾಡ್ತಾರೆ. ನಿನ್ನ ಮನೆಗೆ ಅದನ್ನ ಪಾಲ ತುಂಬಿರುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಅನೇಕ ಬಾರಿ ಹಿಂದೇಟಾಗುವಾಗ ಕೊಡುವಂತ ವಿಚಾರದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾವುದು ಕೊರತೆ ಇದೆಯೋ ಅದನ್ನು ಜಾಸ್ತಿ ಮಾಡಿ. ಅವತ್ತು ಅವಳಿಗೆ ಬೇಕಾಗಿದ್ದೇನು ಅನ್ನ ಇರಲಿಲ್ಲ ಅವರ ಮನೆಯಲ್ಲಿ, ಅದನ್ನೇ ದೇವ ಸೇವಕರಿಗೆ ಕೊಡು. ನನಗೆ ಆರ್ಥಿಕವಾಗಿ ತುಂಬಾ ಬಡತರಾಗಿರ್ತೀವಿ, ಬಡತನ ಇರುತ್ತೆ, ಸಾಲ ಮಾಡ್ಕೊಳ್ತೀವಿ. ನೀನು ದೇವರಿಗೆ ಹೆಚ್ಚು ಸನ್ಮಾನ ಮಾಡ್ತಾರೆ, ದೇವರು ತಿರುಗಿ ನಿನ್ನ ಸನ್ಮಾನಿಸ್ತಾನೆ. ನಿನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಿ 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 ಮನಸ್ಸು. ಹಲ್ಲೆಲೂಯಾ. ಆದ್ರೆ ನಾವು ನೋಡುವಾಗ ಆಲಯ ಕಟ್ಟೋ ಸಮಯದಲ್ಲಿ ಸೊಲೊಮೋನನ ಆಲಯ ಕಟ್ತಾ ಇರಬೇಕಾದ್ರೆ ದಾವೀದ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡಿ ಸೊಲೊಮೋನನಿಗೆ ಆಲಯ ಕಟ್ಟುವುದಕ್ಕಾಗಿ ದೇವರ ಆಲಯಕ್ಕೆ ಮುಂದಾಗಿ ಇಟ್ಟಿದ್ದ. ಅದೆಲ್ಲ ಉಪಯೋಗಿಸ್ಕೊಂಡು ನನ್ನ ದೇವರ ಆಲಯ ಕಟ್ಟಬೇಕು ಅವನೊಂದು ಆಸೆ. ದೇವರು ಅವನನ್ನ, ಅವನ ಮಗನನ್ನ, ಅವನ ಸಂತತಿಯ ಆಶೀರ್ವಾದ, ದಾವೀದನ ಸಂತತಿ ಉಳಿಸ್ಕೊಂಡ್ಬಂದು. ಹಲ್ಲೆಲೂಯಾ. ಸೊಲೊಮೋನನ ಕಾಲದಲ್ಲಿ ಆಲಯ ಕಟ್ಟುವ ಸಮಯದಲ್ಲಿ ಅನೇಕರು ಬೆಳ್ಳಿ ಬಂಗಾರವನ್ನ ತಂದುಕೊಟ್ಟರು. ನೆಹೆಮೀಯನು ಆಲಯವನ್ನ ಗೋಡೆಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಬಿದ್ದು ಹೋದಂತ ಆಲಯನ ತಿರುಗಿ ಕಟ್ಟುವ ಸಮಯದಲ್ಲಿ ನೆಹೆಮೀಯನಿಗೆ ಅನೇಕರು ಬಂದು ಅನೇಕ ರೀತಿಯ ಆ ಒಂದು ಕಾಣಿಕೆಯಿಂದ ಬೆಳ್ಳಿ ಬಂಗಾರಗಳಿಂದ ಸನ್ಮಾನ ಮಾಡಿ ಅವರಿಗೇನು ಕಡಿಮೆ ಆಗಲಿಲ್ಲ, ಅವರು ಉದ್ಧಾರ. ಹಲ್ಲೆಲೂಯಾ. ಇವತ್ತು ನಮ್ಮ ಕೊರತೆ ಅನ್ನೋದು ಯಾವುದರೊಳಗಿದೆಯೋ, ಯಾವುದರಲ್ಲಿ ಬಡತನ ಇದೆಯೋ ಅದನ್ನೇ ದೇವರಿಗೆ ಕೊಡ್ತಾರೆ. ನಮ್ಮನೇಲಿ ಏನಿಲ್ಲೋ ಅದಕ್ಕೋಸ್ಕರ ಪರಿತಪಿಸ್ತಾ ಇರ್ತೀವಿ. ಅಯ್ಯೋ ಅದಿಲ್ಲ, ಅದಿಲ್ಲ, ಅದಿಲ್ಲ. ಅದೇ ವಸ್ತುವನ್ನ ಇರ್ತೀವಿ, ಮೊದಲು ದೇವರಿಗೆ ಕೊಡು. ಈ ವಾಕ್ಯದಲ್ಲಿ ಕರ್ತನ ಸಂದೇಶವನ್ನು ತಿಳಿಸ್ತಾ ಇರೋದು. ಎಲಿಯ ಹೇಳ್ತಾರೆ, ಅಮ್ಮ ನೀವೆರಡು ರೊಟ್ಟಿ ಮಾಡಿ ತಿಂದ್ಮೇಲೆ ಸತ್ತೋಗ್ತೀವಿ ಅಂತಿದ್ದೀರಾ, ಆದ್ರೆ ಮೊದಲು ನನಗೆ ಒಂದು ಸಣ್ಣ ರೊಟ್ಟಿನ ತಂದು ಫಸ್ಟ್ ನನಗೆ ಕೊಡಿ. ದೇವರು ನಿಮ್ಮ ಸಾಯೋದಕ್ಕೆ ಬಿಡೋದಿಲ್ಲ. ನನ್ನ ದೇವರು ನಿನ್ನ ಮನೆಗೆ ಆಶೀರ್ವಾದ ಮಾಡುವುದಕ್ಕೆ ಕಳಿಸಿದ. ನಿನ್ನ ಮಡಿಕೆಯಲ್ಲಿರೋ ಹಿಟ್ಟು ಮುಗಿಯೋದೇ ಇಲ್ಲ, ಎಣ್ಣೆ ಮುಗಿಯೋದಿಲ್ಲ. ಆ ರೀತಿ ಆಗುತ್ತೆ. ಅವಳು ವಾಪಸ್ ಮತ್ತೆ ಮಾತಾಡ್ಬೋದಿತ್ತು, ನಾನೊಂದು ರೊಟ್ಟಿ ಮೊದಲು ನಿನಗೆ ಕೊಟ್ಬಿಟ್ರೆ ನಮಗೂ ಸಾಕಾಗಲ್ಲ, ನಮ್ಮಿಬ್ಬರಿಗೂ ಸಾಕಾಗಲ್ಲ. ಅದೇಕೆ ಹೇಳ್ತೀಯ? ಮೊದಲೇ ನೀನು ಆಶೀರ್ವಾದ ಮಾಡು ಅಲ್ವಾ? ಮೊದಲೇ ನೀನು ಆಶೀರ್ವಾದ ಮಾಡು. ಮಡಕೆ ಹಿಟ್ಟಾಗೆ ಇರಲಿ, ಎಣ್ಣೆ ಆಮೇಲೆ ಕೊಡ್ತೀವಿ ರೊಟ್ಟಿ ಅನ್ಬೋದಿದ್ದವಳು. ಹೌದು ತಾನೆ? ಇವತ್ತಿನ ಜನರೇಷನ್ ಅದೇ ದೇವರಿಗೆ ಹೇಳ್ತಾ ಇರೋದು. ಇವತ್ತಿನ ಆಲಯಕ್ಕೆ ಬರುವಂತ ಮಕ್ಕಳು ಮೊದಲು ನನಗೆ ಅದ್ಭುತ ಮಾಡು, ಮೊದಲು ನನಗೆ ಆಶೀರ್ವಾದ ಮಾಡು, ಮೊದಲು ನನಗೆ ಶ್ರೀಮಂತರಾಗಿ ಮಾಡು, ಮೊದಲು ನನ್ನ ಬಡತನ ತೆಗಿ, ಮೊದಲು ನನ್ನ ಎಲ್ಲ ಸಾಲ ಹೋಗಿ ಆಮೇಲೆ ನಾನು ನಿನಗೆ ಕೊಡ್ತೀನಿ. ಅದೇ
ಆಶೀರ್ವಾದ ಇರುತ್ತೆ. ಅವರ ಆಶೀರ್ವಾದ ಒಂದಲ್ಲ, ನನಗೆ ಮೊದಲು ಅದ್ಭುತ ಆಗಬೇಕು, ಅವಾಗ ನಾನು ದೇವರು ನಂಬ್ತೀನಿ. ಮೊದಲು ದೇವರನ್ನು ಶ್ರೀಮಂತನಾಗಿ ಮಾಡಿಬಿಡ್ಬೇಕು, ಅವಾಗ ನಾನು ದೇವರನ್ನು ನಂಬ್ತೀನಿ, ಆಮೇಲೆ ದೇವರಿಗೆ ಕೊಡ್ತೀನಿ. ಇದೇ ತರ ಮಾಡಿ ಆಶೀರ್ವಾದ ಕಳ್ಕೊತಾ ಇದ್ದಾರೆ. ಹಲ್ಲೆಲೂಯಾ. ಆ ತಾಯಿ ಬಡವರು, ಆ ತಾಯಿ ವಿಧವೆ ಅಂತ ಬರೆಯಲ್ಪಟ್ಟಿದೆ. ವಿಧವೆ, ತನಗಿದ್ದ ಒಂದು ಮಗ, ಅವನು ಚಿಕ್ಕವನೇ, ಅವನನ್ನು ಸಾಕೋ ಭಾರ ತಾಯಿ ಮೇಲಿದೆ. ಆದರೆ ಆ ತಾಯಿ ಮೊದಲು ದೇವರ ಸೇವಕನಿಗೆ ಗೌರವಿಸಿ ಸನ್ಮಾನಿಸಿ ತಮಗಿನ್ನಾದರೂ ಮೊದಲನೇ ರೊಟ್ಟಿ ಹೌದು ಎಲಿಯನಿಗೆ ಸೇವಕನಿಗೆ ತಂದುಕೊಂಡರು. ಅದಕ್ಕೆ ಅವಳು ಆಶೀರ್ವಾದ. ಈ ದಿನದಲ್ಲಿ ದೇವರ ಆಲಯಕ್ಕೆ ಬರುವಂತಹ ಮಕ್ಕಳು ಈ ವಾಕ್ಯವನ್ನು ಗಮನಿಸ್ತಾ ಇರ್ತಾರೆ. ಸಭೆಗೆ ಬರುವಂತವರು ಯೇಸು ಸ್ವಾಮಿ ನಮಗೆ ಆರಾಧನೆ ಮಾಡೋ ಪ್ರತಿಯೊಬ್ಬರು ಕೂಡ ದೇವರ ಬಳಿ ನಾನು ಬರ್ಬೇಕಂದ್ರೆ ನನಗೊಂದು ಅದ್ಭುತ ಆಗ್ಬೇಕು, ದೇವರ ಹತ್ರ ನಾನು ಬಂದು ತುಂಬಾ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾನು ಈ ರೋಗದಿಂದ ಬಿಡುಗಡೆ ಆಗ್ಬೇಕು, ನಾನು ದೇವರ ಹತ್ರ ಬರ್ತಾ ಇದ್ದೀನಿ ಅಂದ್ರೆ ನನ್ನ ಸಾಲ ಹೋಗ್ಬೇಕು, ದೇವರ ಹತ್ರ ನಾನು ಇದ್ದೀನಿ ಅಂದ್ರೆ ನನಗೆ ಮನೆ ಕಟ್ಟಲು ಬರಬೇಕು, ನನಗೆ ಆಸ್ತಿ ಪಾಸ್ತಿಗಳು ಬಂದು ಸೇರ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕೆಲ್ಲ ಆಪ್ಷನ್ ಇರ್ತೀವಿ. ಆದ್ರೆ ಮೊದಲು ದೇವರಿಗೆ ಕೊಟ್ಟರೆ ಮಾತ್ರ ನಾವು ಆಶೀರ್ವಾದ. ರೋಗಿ ಆ ರೋಗ ಬಾಧೆಯಲ್ಲಿ ನರಳ್ತಾ ಇರುವಂತ ಸಮಯದಲ್ಲೇ ತನ್ನ ಹೃದಯ ದೇವರಿಗೆ ಕೊಟ್ಬಿಡ್ಬೇಕು. ಆಗ ಅವಳು ಎಲ್ಲ ನಡತೆ ನೋಡ್ತಾರೆ, ಪರೀಕ್ಷಿಸ್ತಾರೆ, ಅವಳನ್ನ ಆಶೀರ್ವದಿಸಿ ಕ್ಷಣ ಮಾತ್ರದಲ್ಲ ರೋಗ. ಇವತ್ತೆಷ್ಟೋ ಜನ ಯೇಸಪ್ಪನ ಹತ್ರ ಬಂದು ಅದ್ಭುತ ತಗೊಂಡು ಓಡೋಕೆ ಮತ್ತೆ ಒಂದು ದೆವ್ವ ಅಲ್ಲ, ಒಂದು ದೆವ್ವ ಬಿಡಿಸ್ಕೊಂಡು ಹೋಗ್ಬೋದು, 7 ದೆವ್ವಗಳನ್ನು ಸೇರಿಸಿಕೊಂಡು ಸಾವನ್ನಪ್ತಾ ಇದ್ದಾರೆ. ಅಲ್ಲೇ ದೇವರನ್ನು ಕರೆದಿಲ್ಲ. ನನ್ನ ದೇವರ ಹೃದಯ ನೋಡು, ಕರ್ತನ ಹೃದಯ ನೋಡು. ನಿನ್ನ ಹೃದಯದಲ್ಲಿ ಏನ್ ನಡೀತಾ ಇದೆ ದೇವರಿಗೆ ಗೊತ್ತಿದೆ. ಇವತ್ತು ನಿನ್ನ ಹತ್ರ ಶ್ರೀಮಂತಿಕೆ ಇರಬಹುದು, ಈ ದಿನ ನಿನ್ನ ಹತ್ರ ಪ್ರತಿಯೊಂದು ಇರಬಹುದು, ನಾಳೆ ಇಲ್ಲದ ಪರಿಸ್ಥಿತಿಗಳು ಬರ್ಬೋದು. ಅಂತ ಪರಿಸ್ಥಿತಿಯಲ್ಲೇ ಇಲ್ಲದ ಸಮಯದಲ್ಲೇ ದೇವರು ನಿನ್ನ ಬಳಿ ಕೇಳೋದು. ದೇವರು ಆ ಚಾರಕ ದೇಶದಲ್ಲಿ ಇರುವಂತ ಶ್ರೀಮಂತರ ಮನೆಗೆ ಹೋಗ್ಲಿಲ್ಲ. ಚಾರಕ ದೇಶದಲ್ಲಿರುವಂತ ಒಳ್ಳೊಳ್ಳೆ ಶ್ರೀಮಂತರು ಯಾರಿದ್ದಾರೆ ಅಂತ ಹುಡುಕಿ ಅವ್ರ ಮನೆಗೆ ಹೋಗ್ಲಿಲ್ಲ. ದೇವರು ಹೋಗಿದ್ದು ಯಾರ ಮನೆಗೆ? ಬಡ ವಿಧವೆಯ ಮನೆಗೆ ಹೋಗಿ ಅನ್ನ ಕೇಳಿದ್ರು. ಅಲ್ಲೇ ಇವತ್ತು ದೇವರಿಗೆ ಕೊಡುವುದಾಗಿರ್ಬೇಕು. ನಮ್ಮಲ್ಲಿ ಏನು ಕೊರತೆ ಇದೆಯೋ ಅದನ್ನು ದೇವರಿಗೆ ಸನ್ಮಾನ, ಏನಿಲ್ಲವೋ ಅದು ದೇವರಿಗೆ ಸನ್ಮಾನ. ದೇವರ ಸೇವಕರು, ದೇವರ ಅಭಿಷೇಕರನ್ನ, ದೇವರ ಆಲಯವನ್ನು, ದೇವರ ರಾಜ್ಯಕ್ಕೆ, ನೀತಿಗೆ ಎಷ್ಟು ಬಿಡುತ್ತೀರೋ ಅದೆಲ್ಲವೂ ವಾಪಸ್ ಸಿಗಲ್ಪಡುತ್ತೆ. ಚಾರಕ ದೇಶದ ವಿಧವೆಯಲ್ಲಿ ಆ ಚಾರಕ ದೇಶದಲ್ಲಿ ಬರ ಹೋಗೋವರೆಗೂ ಅವರ ಮಡಕೆಯಲ್ಲಿರುವಂತಹ ಹಿಟ್ಟು ಮುಗಿಲಿಲ್ಲ, ಎಣ್ಣೆ ಮುಗಿಲಿಲ್ಲ. ಆ ಬರಗಾಲದಲ್ಲಿ ಅವರ ಮನೆಯಲ್ಲಿ ಅನ್ನಪಾನ ತುಂಬಿತ್ತು. ಸೇವಕ ಮಾತ್ರ ತಿನ್ನಲಿಲ್ಲ, ಆ ವಿಧವೆ ಮಗನು ಮಾತ್ರ ತಿನ್ನಲಿಲ್ಲ, ಅವರ ಕುಟುಂಬದವರೆಲ್ಲರೂ ಸಂತೋಷವಾಗಿ ಒಂದು ತೃಪ್ತರಾಗಿ. ಹಲ್ಲೆಲೂಯಾ. ಇವತ್ತು ದೇವರ ಹತ್ರ ಬರೋರು ನಾವು ಮೊದಲು ದೇವರಿಗೆ ಸನ್ಮಾನ ಮಾಡಿದ್ರೆ, ಫಸ್ಟ್ ದೇವರೇ ನೀನು ಅದ್ಭುತ ಮಾಡಿ ಸ್ವಾಮಿ, ಆಮೇಲೆ ನಂಬ್ತೀನಿ ನಾನು. ದೇವರ ನಂಬುವುದಕ್ಕೆ ಬರೋರು ಕೂಡ ನೀನು ಅದ್ಭುತ ಮಾಡಲಿ ಸಪ್ಪ, ನಾನು ಆಮೇಲೆ ನಂಬ್ತೀನಿ. ಫಸ್ಟ್ ನಿನ್ನ ಹೃದಯ ಕೊಟ್ಟು ಬಿಡು. ಅವಳ ರೊಟ್ಟಿ ಕೊಟ್ಟು ಬಿಟ್ಟು, ತಮಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಒಂದು ಫಸ್ಟ್ ರೊಟ್ಟಿ ಮಾಡಿ ತಂದು ಎಲೆಯಲ್ಲಿಗೆ ಕೊಟ್ಟು, ಅದಕ್ಕೆ ಅವರು ಆಶೀರ್ವಾದ. ಇವತ್ತು ದೇವರಿಗೆ ನಾವು ಕ್ವಶನ್ ಕೇಳ್ತಾ ಇದ್ದೇವೆ. ನಾನು ಮೊದಲು ಆ ಗುಣ ಆಗ್ಬಿಟ್ರೆ ನಾನು ನಂಬಿಡ್ತೀನಿ, ನನ್ಗೆ ಒಳ್ಳೇದು ಆಗ್ಬಿಟ್ರೆ ನಾನು ನಂಬಿಡ್ತೀನಿ ದೇವರು, ನಾನು ಬಿಟ್ಟು ಹೋಗೋದೇ ಇಲ್ಲ. ಅಲ್ಲೇ ಇಲ್ಲ. ಈ ಎಲ್ಲ ಕಪಟ ಹೃದಯ ಏಸಪ್ಪನ ಗೊತ್ತು.
ನೀವು ಮಾತಾಡೋ ಮಾತುಗಳು ದೇವರಿಗೆ ಗೊತ್ತು. ಅದಕ್ಕೆ ನಿಮ್ಮ ಜೀವಿತದ ಅದ್ಭುತ ನಡೆಯೋದೇ ಇಲ್ಲ, ಆಶೀರ್ವಾದ ಬರೋದೇ ಇಲ್ಲ. ಎಲ್ಲದಕ್ಕೂ ಸಮಸ್ಯೆ, ಎಲ್ಲದಕ್ಕೂ ಹೋರಾಟಗಳು. ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಹಾಯ ಸಿಗಲ್ಲ, ಎಲ್ಲಿ ಹೋದ್ರೂ ಕೂಡ ಆಗೋದಿಲ್ಲ. ಆ ರೋಗ ಹೊತ್ಕೊಂಡೆ ಆ ರೋಗಕ್ಕೋಸ್ಕರನೇ ಎಷ್ಟೋ ಹಣಕಾಸನ್ನ ಡಾಕ್ಟರ್ಸ್ಗಳಿಗೆ ಕೊಡ್ತಾ ಹೋಗ್ತೀರ. ಯಾಕಂದ್ರೆ ದೇವರಿಗೆ ಕೊಡೋ ಮನಸ್ಸು ನಿಮಗಿಲ್ಲ. ಅದಕ್ಕೆ ದೇವರು ನನ್ನ ಕೈ ಬಿಡ್ತಾರೆ. ಮೊದಲು ದೇವರ ವಾಕ್ಯದಲ್ಲಿ ಬಂದು ಆ ಚಾರಪ್ತ ದೇಶದ ವಿಧವೆ ಎಲಿಯನಿಗೆ ಸೇವಕರಿಗೆ ದೇವರಿಗೆ ಯಾರು ಕಷ್ಟ ಕೊಟ್ಟರು ಆ ಪ್ರಕಾರ ನಾವು ಮೊದಲು ದೇವರಿಗೆ ಕೊಡ. ಅದು ಉಳಿಯುತ್ತೆ ಯಾವತ್ತೂ. ನಿನ್ನನ್ನು ದೇವರ ಕೈ ಯಾವತ್ತೂ ಬೇಡ. ಆ ಚಾರಪ್ತ ದೇಶದ ವಿಧವೆಗೆ ಅವನ ಮಗನಿಗೆ ದೇವ್ರ ಕೈ ಬಿಡಲೇ ಇಲ್ಲ. ಬಹಳ ಆಶೀರ್ವಾದ ಮಾಡಿದ್ರು. ಆ ಬರ ಮುಗಿಯೋದಿಲ್ಲ, ಅವ್ರ ಮನೆಗೆ ಅನ್ನಪಾನ ಮುಗಿಲಿಲ್ಲ. ಅದ್ರ ಜೊತೆಗೆ ಆ ಮಗ ಒಂದು ದಿನ ಸತ್ತು ಬಿದ್ದ. ತಿರುಗಿ ದೇವರೊಳಗೆ ಜೀವ ಕೊಟ್ಟು ಎಲೆಯನ್ನು ಮಾತ್ರ ಎಬ್ಬಿಸಿ, ಅಮ್ಮ ನಿನ್ನ ಮಗ ತಗೋ. ಸತ್ತು ಹೋದ ಮಗನ ಬದುಕಿಸಿಕೊಟ್ರು. ಮತ್ತೆ ಇನ್ನು ದೊಡ್ಡ ಮಿರಾಕಲ್ ನಮ್ಮ ಮನೆಯಲ್ಲಿ ಅದ್ಭುತ ನಡೆಯಿತು. ದೇವರೊಳಗೆ ಕೈ ಬಿಡಲಿಲ್ಲ. ಒಂದೇ ಒಂದು ಸಣ್ಣ ರೊಟ್ಟಿ ಎಷ್ಟು ದೊಡ್ಡ ಆಶೀರ್ವಾದ ತಂದು. ಒಂದು ಚಿಕ್ಕ ರೊಟ್ಟಿ ಕೊಟ್ಟಿದ್ದಕ್ಕೆ ಅವನ ಮನೆಯಲ್ಲಿ ಎಷ್ಟು ದೊಡ್ಡ ಆಶೀರ್ವಾದ, ಎಂತ ಅದ್ಭುತ. ಸತ್ತ ಮಗನನ್ನು ದೇವರು ತಿರುಗಿ ಜೀವ ಕೊಟ್ಟು ಎಬ್ಬಿಸಿದ್ರು. ಇವತ್ತು ದೇವರಿಗೆ ಸನ್ಮಾನ ಮಾಡಿ ಒಳ್ಳೆಯದು. ನಿಮ್ಮಲ್ಲಿ ಏನಿದು ಅದು ದೇವರಿಗೆ ಹೆಚ್ಚಾಗಿ ಕೊಡಿ. ಬರಗಾಲದಲ್ಲೇ ದೇವರು ನನ್ನ ಹೇಳೋದು, ನಿನ್ನ ಹತ್ರ ಏನು ಇಲ್ಲದ ಸಮಯದಲ್ಲಿ ನನಗೊಂದು ಸ್ವಲ್ಪ ಬೇಕಿತ್ತು ಅಂತಾರೆ. ನಾವೇನಂತೀವಿ, ಎಲ್ಲದರೊಳಗೆ ಜಾಸ್ತಿ ಬಂದಾಗ ದೇವರಿಗೆ ಕೊಡೋಣ. ಇಲ್ಲ, ಬಡತನದಲ್ಲಿ ದೇವರಿಗೆ ಕೊಡಬೇಕು. ನಾವು ಸಾಲಗಾರಾಗಿರುವಾಗಲೇ ದೇವರಿಗೆ ಕೊಡಬೇಕು. ಆದಾಗ ದೇವರು ನಮ್ಮ ಸಾಲ ತೀರಿಸ್ತಾರೆ, ನಮ್ಮ ಕಷ್ಟ ತೀರಿಸ್ತಾರೆ. ಅಲ್ಲೆಲ್ಲ ನಾವೆಂದು ನಿಂತ್ಕೊಳ್ಳೋಣ. ಹೃದಯದ ಕೈ ಇಂದು ನನ್ನ ಹೃದಯ, ಇಂದು ನನ್ನ ಹೃದಯ ನಿನಗೋಸ್ಕರ ನಾನು ಜೀವಿಸ್ತೇನೆ. ಎಷ್ಟು ದೊಡ್ಡದಾಗಲಿ ನನ್ನನ್ನು ಪರೀಕ್ಷಿಸಲೆಂದೇ ಆ ವಿಧವೆ ತಾಯಿನ ಪರೀಕ್ಷೆ ಮಾಡಿ ಇವತ್ತು ಆಶೀರ್ವಾದ ಮಾಡಕ್ಕೆ ಅವರಿಗೆ ಕೊಡಲು ದೇವರು. ಹಾಗೆ ಇವತ್ತು ದೇವರು ನನ್ನನ್ನು ನಿನ್ನನ್ನ ಪರೀಕ್ಷೆ ಮಾಡ್ತಾರೆ. ನನ್ನ ಮಗಳು ನನಗೆ ಹೃದಯ ಕೊಡ್ತಾನ, ನನ್ನ ಮಗ ನನಗೆ ಹೃದಯ ಕೊಡ್ತಾನ. ಅವರಿಗೇನು ಇಲ್ಲದ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೇನೆ, ಈಗ ನಾನು ಕೊಡ್ತಾರ, ನನಗೆ ಪರೀಕ್ಷೆ ಮಾಡ್ತಾರೆ. ಕೊಡ್ತಾರೋ ಯಾಕೆಂದ್ರೆ ನಿನ್ನ ಆಶೀರ್ವಾದ ಮಾಡಕ್ಕೆ, ನಿನ್ನ ಕೈಗಷ್ಟು ಪ್ರಯಾಸವನ್ನು ಆಶೀರ್ವದಿಸುವುದಕ್ಕೆ ದೇವರು ನಿನ್ನ ಹತ್ರ ಕೇಳ್ತಾ ಇದ್ದಾರೆ. ಇಂದಿನ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಬೇಕಿದ್ದಲ್ಲಿ ಇಂದಿನಿಂದ ಅದು ಕಾರ್ಯ ಮಾಡಲಿ. ಕರ್ತನೇ, ನಿನಗೋಸ್ಕರ ನಾನು ಜೀವಿಸ್ತೇನೆ. ಸ್ವಾಮಿ, ನೀವೆಷ್ಟು ಒಳ್ಳೆಯವರು, ಎಷ್ಟೋ ಉಪಕಾರ ನನಗೆ ಮಾಡಿದ್ದೀರ. ನಾನೇನು ಸನ್ಮಾನ ಮಾಡಿದ ಹೋದರೂ ಕೂಡ ನನಗೆ ಮಾಡಿದ್ದೀರ. ಇಂದು ಈ ವಾಕ್ಯದಿಂದ ನನ್ನ ಜೊತೆ ಮಾತಾಡಿದ್ದೀರ. ಈ ವಾಕ್ಯದಿಂದ ನನ್ನ ಹೃದಯದ ತಟ್ಟಿ ಎಬ್ಬಿಸಿದ್ದೀರ ಸ್ವಾಮಿ. ನಿನ್ನ ಮಾತಿನಂತೆ ನಾನು ನಡೀತೇನೆ ಕರ್ತನೇ. ನಿನ್ನ ವೇದ ವಾಕ್ಯ ಕೇಳಿದ ಪ್ರತಿ ಒಂದೊಂದು ಹೃದಯಗಳನ್ನು, ಮನಸ್ಸುಗಳನ್ನು ಸ್ಪರ್ಶಿಸು. ಬರಿದಾದ ಪರಿಸ್ಥಿತಿಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿಯೂ, ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿಯೂ ನೀನು ಕೇಳುವ ದೇವರಾಗಿದೆ. ಯಾಕೆಂದರೆ ಅವರನ್ನು ಪರೀಕ್ಷಿಸುವುದಕ್ಕೆ, ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ. ಈ ಚಾರಪ್ತ ದೇಶದ ವಿಧವೆಯ ಬಳಿಯಲ್ಲಿ ಒಂದು ರೊಟ್ಟಿಯನ್ನು ಕೇಳಿದೆ ಸ್ವಾಮಿ. ಅವಳು ಪ್ರೀತಿಯಿಂದ ಕೊಟ್ಟಳು, ಒಂದು ತಮ್ಮಿಗೆ ನೀರನ್ನು ಕೊಟ್ಟಳು. ನಿನಗೆ ಸ್ವಾಮಿ, ಅದು ನಿನ್ನ ದಾಸರಿಗಳನ್ನು ನಿನಗೆ ಸನ್ಮಾನ ಮಾಡಿದರು. ಆ ತಾಯಿಯ ಮನೆಯಲ್ಲಿ ಮಡಿಕೆಯಲ್ಲಿ ಹೆಚ್ಚು ತೀರಲಿಲ್ಲ, ಮುಗಿಯಲಿಲ್ಲ, ಎಣ್ಣೆ ಮುಗಿಯಲಿಲ್ಲ, ತುಂಬಿ ಹೊರಸೂಸುವ ಆಶೀರ್ವಾದ ಮಾಡಿದೆ ನೀನು. ಇಂಥ ಮನಸ್ಸು ಎಲ್ಲರಿಗೂ ಕೊಡುವೆ ಮಾಡಿದ್ದೀನ. ಒಂದೊಂದು ಮಕ್ಕಳನ್ನು ಸ್ಪರ್ಶಿಸು, ಒಂದೊಂದು ಕಠಿಣ ಮನಸ್ಸುಗಳನ್ನು ಮುಟ್ಟುತ್ತಿದ್ದರೆ, ನಿನ್ನನ್ನು ತಿರಸ್ಕರಿಸುವವರನ್ನು ಮುಟ್ಟು, ನೀನಿಂದ ಅದ್ಭುತವನ್ನು ಹೊಂದಿ ನಿನ್ನನ್ನು ಸನ್ಮಾನಿಸದೇ ಇರುವಂತರನ್ನು ಮುಟ್ಟು. ಅವರು
ನಡೆಸೋಣ. ಕರ್ತನೆ, ನಿನ್ನ ಕರಗಳ ಒಪ್ಪಿಸ್ತಾರೆ. ನಿಮ್ಮ ಮಾತ್ರ ಹೃದಯ ತುಂಬಿಸಿ ಆಶೀರ್ವದಿಸಿ. ಯೇಸುವಿನ